ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಬೆಟ್ಟ, ಅದು ನಮ್ಮೂರು ಕುಂದೂರು ಬೆಟ್ಟ ಅಂತ ಅಂತೀವಿ. ಕುಂದೂರು ಬೆಟ್ಟ ನೀವು ಕೇಳಿರ್ತೀರ, ನೋಡಿರ್ತೀರ ಎಷ್ಟೋ ಕಡೆ. ನಾನಿವಾಗ ನಮ್ಮೂರಿಗೆ ಹೋಗ್ತಾ ಇದ್ದೀನಿ. ಇನ್ನೊಂದು 1 ಕಿಲೋಮೀಟರ್ ಇದೆ, ನಮ್ಮೂರಿಗೆ ರೀಚ್ ಆಗ್ತೀನಿ. ಏನು ವಿಷಯ, ಏನಕ್ಕೆ ಹೋಗ್ತಾ ಇದ್ದೀನಿ ಹೇಳ್ತಾ ಹೋಗ್ತೀನಿ ನಾನು. ಆ್ಯಕ್ಚುಲಿ ನಾನು ನಮ್ಮ ಅಣ್ಣ ಸೇರಿ ಮನೆ ಕಟ್ತಾ ಇದ್ದೀವಿ. ಫಸ್ಟು ನಮ್ಮ ತಂದೆ ಮತ್ತು ಅವ್ರ ತಂದೆ ಇಬ್ಬರೂ ಅರ್ಧ ಕಟ್ಟಿದ್ರು. ಅದನ್ನು ನಾವಿಬ್ಬರು ಸೇರಿ ಫುಲ್ಫಿಲ್ ಮಾಡ್ತಾಯಿದ್ದೀವಿ. ಆಲ್ಮೋಸ್ಟ್ ಇವಾಗ 60% ವರ್ಕ್ ಫುಲ್ ಕಂಪ್ಲೀಟ್ ಆಗಿದೆ. ಇನ್ನು 40% ಆ್ಯಕ್ಚುಲಿ ಇವಾಗ ಸ್ಟಾರ್ಟ್ ವರ್ಕ್. ಇಲ್ಲಿಂದ ಕರೆಕ್ಟಾಗಿ ನಾವು 1 ಕಿಲೋಮೀಟರ್, ನಾವು 500 ಮೀಟರ್ ನಮ್ಮ ಊರಿಗೆ ರೀಚ್ ಆಗ್ತೀವಿ ನಾವು. ಇದೇ ನಮ್ಮೂರು. ಅಲ್ಲಿ ಕಾಣಿಸ್ತಿದೆಯಲ್ಲ, ಅದು ನಮ್ಮೂರು ಬೆಟ್ಟ. ಚೆನ್ನಾಗಿದೆ ಅಲ್ವಾ? ಅದಕ್ಕೆ ಡಬಲ್ ವ್ಯೂವಲ್ಲಿ ಹಾಕಿದ್ದೀನಿ. ಎಂಟ್ರಿಯಲ್ಲಿ ಏನು ಕಾಣಿಸುತ್ತದೆ? ನಮ್ಮೂರು ದೇವಸ್ಥಾನ, ನಮ್ಮೂರು ಗ್ರಾಮ ದೇವತೆ. ಹಾಯ್, ಹಲೋ, ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ವಿಡಿಯೋಗೆ ಸ್ವಾಗತ, ನಿಮ್ಮೆಲ್ಲರಿಗೂ ಸುಸ್ವಾಗತ. ನಾನಿವತ್ತು ನಮ್ಮೂರಿಗೆ ಬಂದಿದ್ದೀನಿ. ಇವತ್ತು ಯಾವ ವರ್ಕು ಇಲ್ಲ, ವರ್ಕೌಟು ಇಲ್ಲ, ಏನೂ ಇಲ್ಲ. ನಮ್ಮ ಮನೆ ಕೆಲಸದ ಮೇಲೆ ಪರ್ಸ್ನಲ್ ಬಂದಿದ್ದೀನಿ. ಸ್ವಲ್ಪ ವೈಬ್ನ ಎಂಜಾಯ್ ಮಾಡೋಕ್ಕೆ. ಹಾಗೆ ಒಂದು ಸ್ವಲ್ಪ ವರ್ಕ್ ಇದೆ. ಏನು ವರ್ಕು, ಯಾಕೆ ಬಂದಿದ್ದೀನಿ ನಿಮಗೆ ವಿಡಿಯೋದಲ್ಲಿ ಹೇಳ್ತೀನಿ. ಫುಲ್ ಪೀಸ್ ಇದೆ. ಜಸ್ಟ್ ಇವಾಗ ತಾನೇ ರೀಚ್ ಆದೆ ನಾನು. ಒಂದು 10 ನಿಮಿಷ ಆಯ್ತೇನೋ, 10-15 ನಿಮಿಷ. ಇವತ್ತೊಂದು ಫುಲ್ ವಿಡಿಯೋ ಬಂದು ನಮ್ಮ ಮನೆ ಹೆಂಗಿದೆ ಎಲ್ಲ ತೋರಿಸ್ತೀನಿ. ನಾನು ವಿಡಿಯೋದಲ್ಲಿ ಹಾಕ್ತೀನಿ ನೋಡಿ. ಅದೇ ಇನ್ನೊಂದೇನು ಗೊತ್ತಾ, ಈ ರೋಡಲ್ಲಿ ತುಂಬ ವೆಹಿಕಲ್ಸ್ ಓಡಾಡ್ತಾ ಇರುತ್ತೆ ಯಾವಾಗಲೂ. ಅದರಲ್ಲೂ ವೀಕ್ ಎಂಡಲ್ಲಂತೂ ಬೇಜಾನು. ಏನಕ್ಕೆ ಅಂತ ಅಂದರೆ ರೀಸನು, ನಮ್ಮದು ಇಲ್ಲಿ ಇದೇ ರೋಡ್, ತಲಕಾಡಿಗೆ ಹೋಗೋ ರೋಡ್ ಇದು. ತಲಕಾಡು ಮೂರ್ತರೆಗೆ ಹೋಗೋ ರೋಡ್ ಇದು. ಸೊ ಯಾವಾಗಲೂ ಇಲ್ಲಿ ವೆಹಿಕಲ್ಸ್ ಓಡಾಡ್ತಾ ಇರುತ್ತೆ. ಇದೇ ನಮ್ಮೂರು. ಇವಾಗ ಬಂದಿರೋ ರೀಸನ್ ಏನಂತಂದರೆ, ನಾವು ಇವಾಗ ಟೈಲ್ಸ್ ಹಾಕ್ಸ್ಬೇಕು ಮನೆಗೆ. ತುಂಬ ಎಕ್ಸ್ಪೆನ್ಸಿವ್. ಬೆಂಗಳೂರು ಕಂಪೇರ್ ಮಾಡಿದ್ರೆ ಇಲ್ಲಿರೋರು ಲೇಬರ್ ವರ್ಕು ಪ್ರೊಫೆಷ್ನಲ್ ಆಗಿರಬೇಕು ಅಂತ ನಾವು ನಮ್ಮಣ್ಣ ಸ್ವಲ್ಪ ಎಕ್ಸ್ಟ್ರಾ ಜಾಸ್ತಿ ಚಾರ್ಜ್ ಮಾಡಿದ್ರು ತೊಂದರೆ ಇಲ್ಲ. ಬಟ್ ವರ್ಕ್ ಚೆನ್ನಾಗಿರಬೇಕು, ಪ್ರೊಫೆಷ್ನಲ್ ಆಗಿರಬೇಕು. ಇದೊಂದು ರೀಸನ್ಗೆ ಬ್ಯಾಂಗ್ಳೂರಿಂದನೇ ಕರ್ಕೊಬಂದು ವರ್ಕ್ ಮಾಡಿಸ್ತೀವಿ ಇವಾಗ. ಅದೇ ಅವರೆಲ್ಲ ಅಳತೆ ತೊಗೋಬೇಕು. ಅದಕ್ಕೆ ನಮ್ಮಣ್ಣ ಹೋಗಿ ನೋಡ್ಕೊಬಾ ಏನು ಅಂತ ಕಳಿಸಿದ್ದಾನೆ. ಬರ್ತಾಯಿದ್ದಾರೆ, ಅವ್ರಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ ನಾನು. ಅಮೌಂಟ್ ತೊಗೊಳ್ಳಿ, ಏನು ತೊಂದರೆ ಇಲ್ಲ, ವರ್ಕ್ ಚೆನ್ನಾಗಿರ್ಬೇಕಲ್ವ ಪ್ರೊಫೆಷ್ನಲ್ ಆಗಿ. ನೋಡಿ, ಇದೆ ನಮ್ಮೂರು ಹೊಲ ಎಲ್ಲ ಚೆನ್ನಾಗಿದೆ ಅಲ್ವಾ? ನೆಮ್ಮದಿಯಾಗಿದೆ. ಸೀರಿಯಸ್ಸಾಗಿ ಇಲ್ಲೇ ಬಂದು ಇದ್ಬೋಣ ಅಂತ ಅನಿಸುತ್ತೆ. ದುಡ್ಡಿದ್ರೆ ಮಾತ್ರ, ಹಂಗೆಲ್ಲ ಬಂದಿದ್ರೆ ಇರೋಕ್ಕಾಗಲ್ಲ. ಮನಿ ತುಂಬ ಅರ್ನ್ ಮಾಡಿದರೆ ಬಂದಿರ್ಬೋದು. ಇವತ್ತು ಬೆಳಿಗ್ಗೆ ರೆಡಿಯಾಗಿ ನಾನು ಇಲ್ಲಿಗೆ ಬಂದಿದ್ದು. ಬೆಂಗಳೂರು ಸ್ಯಾಟ್ಲೈಟಿಂದ ಅದೇ ಮೆಜೆಸ್ಟಿಕ್ಕಿಂದ ಹಿಡ್ದು ಕೆಂಗೇರಿಗೆ ಬರೋವರೆಗೂ ಎಷ್ಟು 1 ಅವರ್ ಆಗೋಯ್ತು. ಅದೇ ನಾನು ತಿರ್ಗಾ ಕೆಂಗೇರಿಯಿಂದ ಹತ್ತತ್ರ ಊರಿಗೆ ಮಳವಳ್ಳಿ ರೀಚ್ ಆಗೋಕ್ಕೆ ನಾನು ಅಟ್ಲೀಸ್ಟ್ ಏನು 1 ಅವರ್ 45 ಮಿನಿಟ್ಸ್ 2 ಅವರಲ್ಲೆಲ್ಲ ರೀಚ್ ಆಗೋದೆ. ಇದು ನಮ್ಮದು ಹೊಲ. ಇದು ನಾವು ಮಾಡ್ತಿಲ್ಲ, ಬೇರೆಯವ್ರು ಕೊಟ್ಟಿದ್ದೀವಿ ಮಾಡೋಕ್ಕೆ. ಚೆನ್ನಾಗಿ ಮಾಡಿದ್ದಾರೆ. ರೇಷ್ಮೆಗಳು ಸೊಪ್ಪು ಅಲ್ಲಿಂದ ಹಿಡ್ದು ಇಲ್ಲಿವರೆಗೂ ಎಷ್ಟೇನೋ ಗೊತ್ತಿಲ್ಲ, ಕಮ್ಮಿನೇ. ಬಟ್ ನಮ್ಮದೇ, ನಾವು ಮಾಡ್ತಾಯಿಲ್ಲ ಅಷ್ಟೇ. ಇವಾಗ ತಿರ್ಗಾ ಇವ್ರ ಹತ್ರ ಎಲ್ಲ ಕೊಟೇಶನ್ ಹಾಕ್ಸ್ಕೊಂಡು, ಕೊಟೇಶನ್ ಅಂತ ಅಂದರೆ ಯಾವ ಥರ ಅಂದರೆ, ಆ ಬೆಟ್ಟ ಹೇಳಿದ್ನಲ್ಲ ಕುಂದೂರು ಬೆಟ್ಟ, ಅದೇ ಅದು. ಎಷ್ಟು ಫೀಟ್ಸು, ಯಾವುದ್ಯಾವುದು, ಏನು ಯಾವ ಟೈಲ್ಸ್ ಎಲ್ಲೆಲ್ಲಿ ಬರಬೇಕು ಎಲ್ಲ ನನಗೆ ಅಷ್ಟೊಂದು ಐಡಿಯಾ ಇಲ್ಲ. ಅದನ್ನೆಲ್ಲ ನಾನು ಕೊಟೇಶನ್ ಕೊಡ್ತಾರೆ. ಅದನ್ನು ತಗೋಗಿ ನಾನು
ಒಂದು ಇಲ್ಲಿ ಎಷ್ಟಾಗುತ್ತೆ ಟೈಲ್ಸು ಎಲ್ಲ ಕೇಳಿಕೊಂಡು ಹೋಗೋಷ್ಟರಲ್ಲಿ ಇವತ್ತಾಗುತ್ತೆ. ಇವಾಗ 4 o'clock ಅವ್ರು ಇನ್ನೂ ಬಂದಿಲ್ಲ. ನಾನು ಆಲ್ರೆಡಿ ರೀಚೇ ಆಗ್ಬಿಟ್ಟಿದ್ದೀನಿ ನಾನು. ಎಷ್ಟು ಚೆನ್ನಾಗಿದೆ ಅಲ್ಲ ನಮ್ಮೂರು ಬೆಟ್ಟ. ನಮ್ಮ ಮನೆ ಹಿಂದ್ಗಡೆನೇ ಇರೋದು ಬೆಟ್ಟ. ತುಂಬ ಖುಷಿಯಾಗುತ್ತೆ. ಸೌಂಡ್ ಹೆಂಗಿದೆ ಪಕ್ಷಿಗಳದ್ದು, ಎಷ್ಟು ಪೀಸ್ ಅಲ್ವಾ. ನೆಕ್ಸ್ಟು ನಾನು ಯಾವಾಗ ಬರ್ತೀನಿ, ನಾನು ಒಂದು ಒಳ್ಳೆ ವೀಡಿಯೋ ಮಾಡ್ತೀನಿ. ನಮ್ಮ ಮನೆ ಹೇಗಿತ್ತು, ಇವಾಗ ಯಾವ ಥರ ಮಾಡಿದ್ದೀವಿ, ಏನು A to Z ನನ್ನ ಮನೆ ವೀಡಿಯೋ ಮಾಡ್ತೀನಿ ನಾನು. ಎಷ್ಟು ಗ್ರೀನಾಗಿದೆ ನೋಡಿ ಅಪ್ಪ. ಬಟ್ ಆದರೆ ಈ ಊರಲ್ಲೆಲ್ಲ ಇರೋಕ್ಕಾಗಲ್ಲಪ್ಪ, 2 hour ಇರೋಕ್ಕಾಗಲ್ಲ ಇಲ್ಲಿ. ಈ ಟೈಮಲ್ಲಿ ಅಷ್ಟು ಬಿಸಿಲು, ಇನ್ನೊಂದು ಜನ ಇಲ್ಲ ಇಲ್ಲಿ ಯಾರು. ನಮಗೆ ಜನ ಇಲ್ಲ ಅಂದರೆ ಇರೋಕ್ಕಾಗಲ್ಲ. ಜನ ಇರಬೇಕು ಸ್ವಲ್ಪ ಆದರೂ, ಇಲ್ಲಿ ಒಬ್ಬರು ಇರೋಲ್ಲ ಇಲ್ಲಿ. ಎಷ್ಟು ಚೆನ್ನಾಗಿದೆ, ಸೀರಿಯಸ್ಲಿ ಒಂಥರ ಖುಷಿಯಾಗುತ್ತೆ. Dua tebaran je.